ದೀಕ್ಷೆಯನ್ನು ತಗೋತಾರೆ, ಲಿಂಗ ದೀಕ್ಷೆಯನ್ನು ತಗೋತಾರೆ, ಆನಂತರ ಮಂತ್ರ ದೀಕ್ಷೆಯನ್ನು ತಗೋತಾರ. ಪ್ರತಿನಿತ್ಯ ಮಂತ್ರ, ಪ್ರತಿನಿತ್ಯ ಭಗವಂತನ ಧ್ಯಾನ, ಗುರುವಿನ ಸ್ಮರಣೆ ಮಾಡ್ತಾರೆ. ಹಂಗ ನೀವು ಏನಪ್ಪ ಅಂತಂದ್ರ ಗುರುವಿನ ಕೃಪೆಯನ್ನು ಪಡಿಬೇಕು, ಗುರು ದೀಕ್ಷೆಯನ್ನು ಪಡಿಬೇಕು. ಗುರು ಲಿಂಗ ಕಟ್ಟತಾನ, ಗುರು ರುದ್ರಾಕ್ಷಿ ಕಟ್ಟತಾನ. ನೀವೆಲ್ಲ ಅದನ್ನು ಕಟ್ಕೋಬೇಕು. ಯಾಕಂತಂದ್ರೆ ನಿಮಗೆ ಗೊತ್ತಿರಲಿ, ನಾಳೆ ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ, ನೀವೇನು ಬಿಟ್ಟು ಹೋಗ್ತೀರಲ್ಲ, ಹೋಗುವಾಗ ನೀವೇನು ಗಳಿಸಿರಿವಿ ಯಾವ ಬರಂಗಿಲ್ಲ. ಮತ್ತು ನಿಮ್ಮ ಮನೆಯವ್ರು ಯಾರು ಓದಾರನ್ನು ಹೇಳಿರ್ಬೇಕಾರ. ಈಗ ನಿಮ್ಮ ಮನ್ಯಾಗ ರಗಡ ಮಂದಿ ಹೋಗ್ಯಾರಲ್ಲ, ಆದವ್ರು ಏನಾರ ಓದಾರೋ ಏನು ಗಳಿಸಿ ನಿಮ್ಗೆ ಇಟ್ಟು ಹೋಗ್ಯಾರೋ. ಈಗ ಉದಾಹರಣೆಗೆ ನಿಮ್ಮ ಮನೆಯವರು ಒಂದು ತೊಡೆ ಗಳಿಸ್ಯಾರಪ್ಪ, ಅವ್ರೇನು ರೊಕ್ಕ ಓದ್ರು, ಏನು ಗಳಿಸಿದ ಬಂಗಾರ ಓದಾರು, ಏನು ಹೊಲ ತಗೊಂಡೋಗಿ ಏನು ಓದಾರ್ರಿ? ಅವ್ರು ಒಯ್ತನಂದ್ರು ನೀವು ಕೊಡು ಪೈಕಿ ಅಲ್ಲ. ನೀವು ಒಯ್ರಿ ಕೊಡ್ತಾನಂತಂದ್ರೆ ಒಯ್ಯಾಕು ಬರಂಗಿಲ್ಲ. ನಾವು ಹೆಂಗೆ ಬಂದೀವಿ ಹಾಗೆ ಹೋಗ್ಬೇಕು. ಬರುವಾಗ ಹೆಂಗೆ ಬಂದೀವಿ ನಾವು? ಖಾಲಿ ಬಂದೀವಿ. ಮೈಯಾಗ ಒಂದು ತುಕುಡಿ ಬಟ್ಟಿದ್ದಿದ್ದಿಲ್ಲ. ಈಗ ನಿಮ್ಮೂರಾಗ ಕೂಸು ಹುಡ್ತಾವ್, ಹೆಂಗೆ ಹುಡ್ತಾವ್? ಖಾಲಿ ಇರ್ತಾವಿಲ್ಲ ಅವು, ಏನೋ ಒಂದು ತುಕುಡಿ ಬಟ್ಟಿರಂಗಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಬರೀ ಅಜ್ಞಾನ, ಬರೀ ನಂದು ಅನ್ಕೋಂತ ಸಾಯುವುದು. ಅದಕ್ಕೆ ಇದು ಯಾವುದೂ ಬರಂಗಿಲ್ಲ. ಮತ್ತಿನ್ನ ಬರುವುದಿತ್ತಂದ್ರೆ ಏನು ಬರ್ತದಂದ್ರೆ, ನೀವು ಕೊಳ್ಳಾಗ ಬಂಗಾರ ಸರ ಹಾಕೊಂಡಿದ್ರಿ ತಕ್ಕೋತಾರ, ರುದ್ರಾಕ್ಷಿ ಸರ ಹಾಕೊಂಡಿದ್ದಾರೆ ತಕ್ಕೋತಾರ. ನಿಮ್ಮ ಕೊಳ್ಳಾಗ ಒಂದು ಅದೇನಪ್ಪ ಗಂಟನ್ ಸರ ಇತ್ತಂತ ತಿಳ್ಕೊರಿ, ಚಪ್ಪಲಾರ ಇತ್ತಂತ ತಿಳ್ಕೊರಿ, ನಕ್ಲೆಸ್ ಇತ್ತಂತ ತಿಳ್ಕೊರಿ, ಅಥವಾ ನಿಮ್ಮ ಹಳಿವು ಏಕ್ಸಾರ ಬರುಮಾಳ ಇದ್ದು ಅಂತ ತಿಳ್ಕೊರಿ. ಅವನು ಕೊಳ್ಳಾಗ ಹಾಕೊಂಡರಿ ಅಂದ್ರೆ ನೀವಾಗೆ ಹಾಕೊಂಡಿಲ್ಲ, ನೀವಂತೂ ಸತ್ತು ಕೂತಿರ್ತೀರ. ಅವರು ಮನ್ಯಾಗ ನಮ್ಮ ಮುಂದೆ ಕೂತು ಅಳ್ಳವ್ರು ಅವ್ರು ಹಾಕಿರ್ತಾರೆ ಕೊಳ್ಳಾಗ. ಎಷ್ಟೋ ತಕ ಎಬ್ಸು ತಕ ಅಟ್ಟ ಭಾಳ ಆದ್ರೆ ಓದ್ ಅಲ್ಲಿ ಕುಂಡಿಸು ತಕ, ಅಲ್ಲಿ ಕುಂಡಿಸಿದ್ದಿಂದ ಅವ್ರು ಬಡ ಎಲ್ಲ ತೆಗೆದು ಕೊಡ್ತಾರೆ. ಒಂದು ತೆಗೆದು ಕೊಡ್ರಿ. ಅಕಸ್ಮಾತ್ ತೆಗೆದು ಕೊಡುವಾಗ ಅವ್ರೇನಾರ ಒಂದು ಕಿವ್ಯಾಗಿಂದಾರ ಒಂದು ಮೂಗಣ್ಯಾಗಿಂದಾರ ಮರ್ತಾರಂದ್ರೆ ಮ್ಯಾಲಿದ್ದ ಅವ್ರು ಸುಮ್ಕೊಂಡ್ರಂಗಿಲ್ಲ. ಅವ್ರು ಹೆಂಗೆ ಮತ್ತು ಅದು ಉಳ್ದತ್ತೆ ತೆಗೆದು ಕೊಡೋಣಂಗಿಲ್ಲ. ಹೆಣ್ಮಕ್ಳು ಭಾಳ ಶಾಣ್ಯಾರ, ಅಳ್ಳುದ್ರಾಗ ಅದನ್ನು ಹೇಳಿಬಿಡುದು. ಹಂಗ ಯವ್ವ ನಿನ್ನ ಮೂಗಣ್ಯಾಗ ಮೂಗುಮಟ ಎರಡು ಚಂದ ಕಾಣ್ತದ, ಅದಲ್ಲೇ ಇರಲಿ ನೋಡಿ. ಅವ್ರಂತಾರ ಮೂಗುಮಟ ಒಂದು ಉಳ್ದದು ಮರ, ಅದನ್ನು ತೆಗೆದು ಕೊಡಂತ ನೆನಪು ಮಾಡ್ಯಾಳ ಒಳ್ಳೆ ಹೆಣ್ಮಗಳು ಭಾಳ ಚಲೋ ಅಂತೇಳಿ ಅದನ್ನು ತೆಗೆದು ಆ ನಂತರ ಕೊಡ್ತಾರೆ. ನಮ್ಮ ಹೆಣ್ಮಕ್ಳು ಅಳುದ್ರಾಗಿಟ್ಟು ಶಾಣ್ಯಾರ್ರಿ, ಭಾಳ ಶಾಣ್ಯಾರ ನಮ್ಮ ತಾಯಂದಿರು. ಎಲ್ಲಿ ಕಲಿತು ಬಂದಿರ್ತಾರೋ ಏನು ಸುದ್ದಿಯೋ, ಮಂದಿ ಬಂದಾಗ ಹೆಂಗೆ ಅಳಬೇಕು, ಯಾರು ಇಲ್ದಾಗ ಹೆಂಗೆ ಅಳಬೇಕು. ಯಾರ ಬೀಗರು ಬಿಜ್ಜರು ಬಂದ್ರಂದ್ರೆ ಆಗ ಜೋರು ಅಳುದ್ರಿ, ಬಡಬಡ್ಕೊಂಡು ನಮ್ಮಪ್ಪ ನಮ್ಮವ್ವ ಹಂಗೆ ಮಾಡಿದ್ಲು, ಹಿಂಗೆ ಮಾಡಿದ್ಲು, ಹಿಂಗೆ ಜೋರ್ಲೆ ಅಳುದು. ಯಾರೂ ಇಲ್ಲದಾಗ ಬೀಗರು ಬಿಜ್ಜರು ಯಾರೂ ಬರುದು ಬಂದಾಗ್ಯದ ಸೋಮ್ ಕೂತಾಗ ಹಂಗೆ ಜೋರ್ಲೆ ಅನ್ನಂಗಿಲ್ಲ. ಆಗ ಹೆಂಗೆ ಅಳುದ್ರಿ? ಭಾಳ ಚೆನ್ನಾಗಿ ನಮ್ಮಗಳು ಎಲ್ಲ ಗೊತ್ತವ್ರಿಗೆ. ಆಗ ಹೇಳಂಗಿಲ್ಲ ರೀ, ಸೋಮ್ ಯವ್ವ ಇಟ್ಟ ಅನ್ಕೋತ್ಕೊಂಡ್ರದು. ಮತ್ತೆ ಯಾರು ಬಂದ್ರೆ ಮತ್ತೆ ಜೋರ್ಲೆ ಹೇಳೋದು. ಭಾಳ ಶಾಣ್ಯಾರ ನಮ್ಮ ಮಗಳು. ಅದ ಇವು ನಮ್ಮ ಗಂಡು ಮಕ್ಕಳಿಗೆ ಅಳ್ಳಾಕ ಬರಂಗಿಲ್ಲ ರೀ. ಅವ್ವ ಅಪ್ಪ ಸತ್ತಾಗ ಅವಕ್ಕೆ ಅಳ್ಳಾಕ ಬರಂಗಿಲ್ಲ. ಅವು ಹೆಂಗಂತಂದ್ರೆ ಸತ್ತತ್ತು ಸುದ್ದಿ ಕೇಳಿದ ಕೂಡಲೇ, ಅಪ್ಪ ಸತ್ತ ಅಂತ ಸುದ್ದಿ ಕೇಳಿದ ಕೂಡಲೇ ಹೊರಗಿಂದ ಬರ್ತಾವ್ರೆ, ಬಂದು ಅಪ್ಪನ ನೋಡಿ ಹೆಗಲ್ ಮೇಗಿನ ಟಾವಲ್ ತೆಗೆದು ಮೋತಿಗೆ ಹಾಕೊಂಡು ಒಂದು ಸಾರಿ ಮುಗೀತು. ಟನ್ ಕುಡ್ದ ಇಬ್ಬರು ಬಂದು ಹಿಡಿದು ತಂದು ಹೊರಗೆ ಕಟ್ಟಿ ಮ್ಯಾಗ ಕುಂಡಿಸ್ತಾರ. ಕುಂಡಿಸಿ ಮತ್ತೆ ಹಂಗೆ ಮಾತಾಡ್ಕೊತ ಕುಂಡಿರ್ತಾನ ಅವಂಗ. ಯಾರ ಬಂದು ಅಪ್ಪಗೆ ಏನಾಗಿತ್ತು, ಏನು ಸುಮ್ಮನೆ ಸಾತ್ರಿ, ಸುಮ್ಮನೆ ಸಾಯ್ತಾವ ಅವು ಹಂಗಂತಾರ್ರಿ. ನಮ್ಮ ಅಪ್ಪಗೆ ಏನೂ ಆಗಿದ್ದಿಲ್ರಿ, ಸುಮ್ಮನೆ ಸಾತ್ರಿ ಅನ್ಕೋತ. ಮತ್ತೆಲ್ಲ ಮುಗಿದ ನಂತರ ಎಲ್ಲರೂ ಬರೋರು ಬಂದ್ರೆ ಹೋಗೋರು ಆದ್ರೆ ಎಬ್ಸುನನ್ರಿ ಎಬ್ಸ್ರಿ ಅಂತ ತಗೊಂಡು ಆಗ ಮಗನ ಮುಂದೆ ಕರೆದಾಗ ಮುಂದೆ ನಿಂದ್ರಿಸಿ ನೋಡಿದಾಗ ಎಬ್ಸುವಾಗ ಆಗೊಮ್ಮೆ ಮೋತಿಗೆ ಟವಲ್ ಹಾಕಿ ಅಂದ್ರೆ ಮುಗೀತು. ಎಬ್ಬಿಸಿ ಮುಂದೆ ಹೋಗಿ ಗೋರ್ಯಾಗ ಕುಂಡಿಸಿ ಮೋತಿ ನೋಡ್ರಿ ಅಂದಾಗ ಒಮ್ಮೆ ಅವ ಒಂದು 3 ಅವದಾಗ ಮುಗ್ದ ಹೋತಿ ಉತ್ತರದ ನಮ್ಮ ಉತ್ತರದು.
ಆದ್ರೆ ಹೆಣ್ಮಕ್ಳು ನೋಡ್ಬೇಕು ಎಷ್ಟು ಚಂದ ಅಳ್ತಾರ. ಅಕಸ್ಮಾತ್ ಅಪ್ಪ ಸತ್ತಿರ್ಬೇಕು, ಹೆಣ್ಣು ಮಕ್ಕಳು ಒಂದಿಬ್ಬರು 3 ಮಂದಿ ಮಕ್ಕಳಿದ್ರು ಅಂದ್ರೆ ಮುಂದೆ ಕೂತ ಎಷ್ಟು ಚಂದ ಅಳ್ತಾರ. ಅಪ್ಪನ ಲೀಲಾ, ನಮ್ಮ ಅಪ್ಪ ಹಂಗೆ, ನಮ್ಮ ಅಪ್ಪ ಹಿಂಗೆ, ನಮ್ಮ ಅಪ್ಪ ಅದನ್ನ ಮಾಡೋದು. ಅದಕ್ಕೆ ಅಂತಾರೆ ನೋಡ್ರಿ, 10 ಗಂಡು ಹಾಡಿಕ್ಕಿಂತಲೂ 10 ಗಂಡು ಹಾಡಿದ್ರು ಒಂದು ಹೆಣ್ಣು ಹಡಿಯಬೇಕಂತ. ಅದಕ್ಕೆ ಮುಂದೆ ಕೂತು ಅಳ್ಳಾಕಬೇಕಲ್ಲ ಮತ್ತವು. ಇವೇನು ಗಂಡು ಮಕ್ಕಳೇನು ಮುಂದೆ ಕೂತು ಅಳ್ತಾವ್ ಬಿಡ್ತಾವೆ, ದೂರ ಹೋಗಿ ಕುಂಡ್ರು. ಹೆಣ್ಣು ಮಕ್ಕಳು ಮುಂದೆ ಕೂತು ಅಳ್ತಾರ. 10 ಗಂಡು ಹಡಿದ್ರು ಒಂದು ಹೆಣ್ಣು ಹಡಿಯಬೇಕಂತ. ಯಾಕಂದ್ರೆ ಬೇಕಲ್ಲ. ಆ ರೀತಿಯೊಳಗ ನಾವು ಸತ್ತು ಹೋಗುವಾಗ ಈ ಜಗತ್ತಿನೊಳಗ ಏನೂ ಒಯ್ಯಕ್ಕೆ ಬರಂಗಿಲ್ಲ, ಮತ್ತು ನಮ್ಮ ಹಿಂಬಾಲ ಯಾರೂ ಬರಂಗಿಲ್ಲ. ನನ್ನ ಪ್ರೀತಿಯ ಹೆಂಡತಿ ಬರಂಗಿಲ್ಲ, ಪ್ರೀತಿಯ ಗಂಡ ಬರಂಗಿಲ್ಲ, ಪ್ರೀತಿಯ ಮಕ್ಕಳು ಬರಂಗಿಲ್ಲ. ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ. ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ. ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ಬಹಳ ಪ್ರೀತಿ ಅದಳ ಅಂದ್ರೂ, ಹೆಂಡತಿ ಗಂಡನ ಮ್ಯಾಗ ಬಹಳ ಪ್ರೀತಿ ಅದಳ ಅಂತಂದ್ರೂ ಹೊಕ್ಕಳೇನ್ರಿ ಗಂಡನ ಕೂಡ? ಇಲ್ರಿ, ನಾನು ಗಂಡನ ಬಿಟ್ಟು ನನಗೆ ಇರಾಕಾಗಂಗಿಲ್ಲ, ನಾನು ಅವನು ಕೂಡ ಮುಚ್ಚಿ ಬಿಡ್ರಿ ಅಳ್ತಿರ್ತಾರ. ಹಂಗೆ ನೋಡ್ಬೇಕು. ಮತ್ತು ಗಂಡ ಸತ್ತಾಗ ಹಿಂಗೆ ಇಟ್ಟು ಚಂದ ಅಳ್ದಿರ್ತಾರ. ಇಬ್ಬರು ಚಿಕ್ಕೊಬ್ರು ಹಿಡ್ದಿರ್ತಾರ. ಹಂಗೆ ಹಿಡ್ಕೊಂಡು ಹೋಗುವಾಗ ಅಳ್ಕೊಂತ ಹೋಗಿ ಗಂಡನ ಅಲ್ಲಿ ಒಳಗೆ ಕುಂಡಿಸಿದಾಗ ಈಕೆ ಹೇಂತಿ, ನನ್ನ ಬಿಡ್ರಿ, ನಾ ಇರಂಗಿಲ್ಲ, ನನ್ನ ಗಂಡನ ಬಿಟ್ಟು ನಾ ಏನು ಮಾಡ್ಲಿಲ್ಲಿ, ನನ್ನ ದೇವ್ರ, ನನ್ನ ಗುಡ್ಡ, ನನ್ನ ಗಂಡನ ಕೂಡ ನಾನು ಹೋಗೇ ಬಿಡ್ತಾನೆ, ನಾನು ಮುಚ್ಚಿ ಬಿಡ್ರಿ ಅಂತ ತಿಳ್ಕೊಂಡು ಗೋರಿ ಮುಂದೆ ಕೂತ್ ಕಾಲ ಕೆಳಗೆ ಜೋತ್ ಬಿಟ್ಟು ಹಂಗೆ ಇಳಿದು ಹೋಗಿರ್ತಾಳೆ. ಮ್ಯಾಗ ನಿಂತವ್ರು ಅಲ್ಲಿ ಬಾರ ತಂಗಿ, ಹಂಗೆ ಮಾಡಬಾರ್ದು ಬಾರ ಯವ, ಸಾಯೋರು ಕೂಡ ಸಾಯುದೈತೇನ ತಂಗಿ, ಹಂಗೆ ಆಗ ಹಂಗೆ ಮಾಡಬಾರ್ದ ತಾಯಿ ಅಂತ ಇವ್ರ ಮ್ಯಾಗ ಜಗ್ತಿರ್ತಾರೆ. ನನ್ನ ಗಂಡನ ಕೂಡ ನನ್ನ ಮುಚ್ಚಿ ಬಿಡ್ರಿ ಅಂತ ಹಂಗ ಕಿಳಿತಿರ್ತಾಳೆ. ಕೆಳಗಿದ್ದವರು ಗಂಡಗೆ ಅವರು ಸತ್ತವ್ರಿಗೆ ಮುಚ್ಚುತ್ತಿರ್ತಾರಲ್ಲ, ಅವರು ಯಾಕ ಭಾಳ ತಂಗಿ ಗಂಡನ ಕೂಡ ನಾನು ಮುಚ್ಚು ಅನ್ನಕತ್ತಾಳ, ಬಿಡ್ರಿ ತಂಗಿ, ಬಾ ತಂಗಿ ಕುಂಡ್ರು ಬಾ ಅಂದ್ರ. ಯಾಕಾಗ ಗಂಡನ ಮ್ಯಾಗ ಭಾಳ ಪ್ರೀತಿ ಕಾಣ್ತಾಳ, ಇಳಿದು ಬರಾಕತ್ತಾಳ ಗೋರಾದಾಗ ನನ್ನ ಮುಚ್ಚ್ರಿ ಅಂತ ತಿಳ್ಕೊಂಡ, ಬಾ ತಂಗಿ ಕುಂಡ್ರು ಬಾ ಮತ್ತು ಮುಚ್ಚಿ ಬಿಡ್ತೀವಿ ಅಂದ್ರೆ ಕುಂಡ್ತಾಳೇನ್ರಿ? ಸುಮ್ಮ ಅವ್ರಿಬ್ಬರು ಹಿಡ್ದಾರ ಅಂತ ತಿಳ್ಕೊಂಡು ಈಕಿ ಕೆಳಗೆ ಬರಾಕತ್ತಾಳ. ಅವ್ರು ಹಿಡಿದ್ರಿಲ್ಲ ಅಂದ್ರೆ ಸುಮ್ಮ ಕುಂಡಿರ್ತಾಳ ಆಕಿ. ಯಾರು ಇಲ್ರಿವ, ಇರುತಕ್ಕ ಅಟ್ಟ ಗಂಡ, ಇರುತಕ್ಕ ಅಟ್ಟ ಹೆಂಡತಿ, ಮಕ್ಕಳು ಹೆಂಡ್ರು ಎಲ್ಲಿ ತಕ್ಕ ನೋಡ್ತಾರಂದ್ರ ತಂದ್ರ ಬಂದ್ರ ಗಂಡ ಮೇಲ ತಂದು ಕೊಡ್ತೀರಂತ ತಿಳ್ಕೊಂಡು ಗಂಡನ ಪ್ರೀತಿಸ್ತಾಳ. ಮಕ್ಕಳು ಪ್ರೀತಿಸ್ತಾರ. ಅದ ಮಕ್ಕಳಿಗೆ ಹೆಂಡ್ರಿಗೆ ತಂದು ಕೊಡೋದು ಅಂತ ಬಂದ್ ಮಾಡ್ರಿ. ನೋಡ್ಬೇಕಾಗ ಅವನ ಪರಿಸ್ಥಿತಿ ಏನಂತಾರಂದ್ರ ಅವರು, ಏನದ ಈ ಉಪಯೋಗ ಏನದ, ದಂಡ ಬಿದ್ದಂಗ ಬಿದ್ದದ ನೋಡಿ. ಇಲ್ಲಿ ಚಾಲುನೇ ಬೈಗಳ ತಂದು ಕೊಟ್ಟಿ, ಬಾಡ್ರಿ ನನ್ನ ಗಂಡ ಭಾಳ ಪ್ರೀತಿ ನೋಡ್ರಿ, ತಂದು ಕೊಡ್ತಾನಲ್ಲ ಅದಕ್ಕೆ ಪ್ರೀತಿ. ತಂದು ಕೊಡೋದು ಬಂದ್ ಮಾಡಿದ್ರೆ ಇಲ್ಲ. ಹಂಗೆ ಹೆಂಡತಿನೂ ಹಂಗೆ, ನೀ ಮೇಲೆ ದ್ವಾಸಿ, ಇಡ್ಲಿ, ಜಾಮೂನ, ಚಪಾತಿ, ಹೋಳಿಗೆ ಮಾಡಿ ಹಾಕ್ತಿ ಅಂತ ನಾನು ಹಿಂದೆ ನನ್ನ ಮೇಲೆ ಭಾಳ ಪ್ರೀತಿ ಅಂತ ನಾವ ದಿವಸ ತಂಗಳು ರೊಟ್ಟಿ ಸಾರ ಕೊಡ್ಲ ನೋಡುನು. ದಿವಸ ತಂಗಳು ರೊಟ್ಟಿ ಸಾರ ಕೊಟ್ರೆ ಇದೇಲಿದು ಬಂದದ ಹೋಮರ ಅಂತನವ. ನೋಡ್ರಿವ, ನಮ್ಮಿಂದ ಉಪಕಾರ ಇದ್ರೆ ಅಷ್ಟ ಜಗತ್ತ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ನಾವು ಬಿಟ್ಟು ಹೋಗುವಾಗ ನಮ್ಮ ಜೊತೆಗೆ ಯಾರೂ ಬರಂಗಿಲ್ಲ. ಕೊನೆಗೆ ಯಾರು ಬರ್ತಾರಂದ್ರ ಆ ಪರಮಾತ್ಮ ಸ್ವರೂಪಿ ಲಿಂಗ ಮಾತ್ರ ಬರ್ತದ. ಏನು ಗುರು ಕೊಳ್ಳಾಗ ಕಟ್ಟಿರ್ತಾನಲ್ಲ ಆ ಲಿಂಗ ಮಾತ್ರ ಬರ್ತದ. ನಮ್ಮ ಕಡೆ ಪದ್ಧತಿ ಅದ, ಮತ್ತು ನಿಮ್ಮ ಕಡೆ ಅದನೋ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಯಾರ ತೀರ್ಕೊಂಡಿದ್ರು ಅಂತಂದ್ರೆ ಅವ್ರನ್ನ ಅಲ್ಲಿ ಕುಂಡಿಸಿ, ಅದೇನು ಗೌರಿ ತೆಗೆದಿರ್ತಾರ ಅಲ್ಲಿ ಒಳಗೆ ಕುಂಡಿಸಿ ಎಲ್ಲ ಬಂಗಾರ ಸಾಮಾನೆಲ್ಲ ತೆಗೆದು ಒಂದು ಕೈ ಮ್ಯಾಲ ಮಾಡಿ ಅವನು ಕೊಳ್ಳಾಗ ಲಿಂಗ ಇತ್ತಂದ್ರೆ ಆ ಲಿಂಗ ಅದ್ರ ಕೂಡ ಕೈಯಾಗ ಇಟ್ಟು ಅದನ್ನು ಪೂಜಾ ಮಾಡಿ ನಮ್ಮಲ್ಲಿ ಪದ್ಧತಿ ಅದ. ಇಲ್ಲಿ ನಿಮ್ಮಲ್ಲಿ ಹೆಂಗದ ಆಂಬಲ್ರಿ? ಮತ್ತೆ ಸತ್ತವ್ರ ಕೈಯಾಗ ಲಿಂಗ ಅದು ಕೊಡ್ತಾರ? ಕೊಡ್ತಾರಲ್ಲ. ಗೋರ್ಯಾಳದಾಗ ಕುಂಡಿಸಿ, ಸತ್ತವನ್ ಕುಂಡಿಸಿ ಹಿಂಗೆ ಕೈ ಮ್ಯಾಲ ಮಾಡಿ ಅವನು ಕೊಳ್ಳಾಗ ಲಿಂಗ ಇತ್ತಂದ್ರೆ ಆ ಲಿಂಗ ಇಲ್ಲಿ ಕೈಯಾಗಿಟ್ಟು ಆ ಲಿಂಗಕ್ಕೆ ಪೂಜೆ ಮಾಡಿ, ಅವನಿಗೆ ಪೂಜೆ ಮಾಡಿ ಅದನ್ನು ಮುಚ್ಚಿ ಆ ಲಿಂಗಕ್ಕೊಂದು ಮಂತ್ರ ಹೇಳಬೇಕು. ಏನಂತಂದ್ರೆ, ಈ ಸತ್ತವ ಏನದ ನೋಡ್ರಿ, ಭಾಳ ಒಳ್ಳೆ ಮನುಷ್ಯ ಅದ ದೇವ್ರ, ನೀ ಏನದಿಲ್ಲ ಲಿಂಗಯ್ಯ, ಇವನ್ನ ಕರ್ಕೊಂಡು ಸೀದಾ ಕೈಲಾಸ ಕರ್ಕೊಂಡು ಹೋಗಪ್ಪ. ಭಾಳ ದಾನ ಮಾಡ್ಯಾನ, ಭಾಳ ಪುಣ್ಯ ಮಾಡ್ಯಾನ, ಭಾಳ ಪರೋಪಕಾರ ಮಾಡ್ಯಾನ. ಅವೇನು ಮಾಡಲಿಲ್ಲ ಅಂದ್ರೆ ಬಿಡುವಲ್ಲಕ್ಕೆ ಸುಮ್ಮನೆ ಹೇಳುದ್ರಿ.
ಸೋಮಲಿಂಗಪ್ಪಗೆ ಹೇಳಿ ಮ್ಯಾಲೆ ಕರ್ಕೊಂಡು ಹೋಗಂತ ಹೇಳಿ ಮಂತ್ರ ಹೇಳಿ ಮಣ್ಣು ಮುಸ್ತಾರ. ಇದ್ದುದು ಎಲ್ಲ ತಕ್ಕೋತಾರ. ಆ ಕೈಯಾಗಿಡ್ಡ ಲಿಂಗಪ್ಪ ಮಾತ್ರ ನಮ್ಮ ಜೊತೆಗೆ ಬರ್ತಾನೆ. ಬರೀ ಕೈಯಾಗಿ ಇಟ್ಟದ ಲಿಂಗಪ್ಪ, ಕೊಳ್ಳಾಗ ಕಟ್ಟಿದ ಲಿಂಗಪ್ಪ, ಬರೀ ಅದ ಲಿಂಗ ಅಂದ್ರೆ ಕಲ್ಲಂತ ತಿಳ್ಕೊಬೇಡ್ರಿ, ಬರೀ ಕಾಂತಿ ಅಂತ ತಿಳ್ಕೊಬೇಡ್ರಿ. ಅದು ಸ್ವತಃ ಪರಮಾತ್ಮ ಇದ್ದಂಗ ಲಿಂಗ. ಅದಕ್ಕೆ ಬಸವಣ್ಣವ್ರು ಒಂದು ವಚನದೊಳಗೆ ಬರೀತಾರ, ಲಿಂಗ ಅಂದ್ರೆ ಏನು? ಲಿಂಗಂದ್ರ ಪರಮಾತ್ಮ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನೋಡ್ರಿ, ಆ ಲಿಂಗ ಎಡದೊಡ್ದೈತಂದ್ರ ಜಗದಗಲ ಮುಗಿಲಗಲ ಅಡ್ದೊಡ್ಡವಿದ್ದ ಅವ ಪರಮಾತ್ಮ. ಅವ ಬಂದ ನಮ್ಮ ಕೈಯಾಗ ನಮ್ಮ ಸಲಾಗಿ ಸಣ್ಣವಾಗಿ ಕುಂತಾನ, ನಮ್ಮ ಸಲಾಗೆ ಸಣ್ಣವಾಗಿ ಕುಂತಾನ್ರಿ ಅವ. ಅದಕ್ಕೆ ಆ ಪರಮಾತ್ಮನನ್ನ, ಲಿಂಗಯ್ಯನನ್ನ ಎಂದೂ ಬಿಡಬಾರ್ದು. ಅದಕ್ಕೆ ಗುರುವಿನಿಂದ ದೀಕ್ಷಾ ತಗೋಬೇಕು. ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವ್ರು ಯಾರೂ ಇಲ್ಲ, ಯಾ ದೇವರು ಇಲ್ಲ ನೋಡ್ರಿ. ಗುರುವಿನಕ್ಕಿಂತಲೂ ದೊಡ್ಡವ್ರು ಯಾರೂ ಇಲ್ಲ. ಶ್ರುತಿಗಳು ಹೇಳ್ತಾವ, ನಗುರೋರಧಿಕಂ ನಗುರೋರಧಿಕಂ ನಗುರೋರಧಿಕಂ. ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ, ಯಾರೂ ಇಲ್ಲ. ಯಾಕಂದ್ರೆ ಈ ದುಃಖದಿಂದ ಪಾರ ಮಾಡೋ ಶಕ್ತಿ ಯಾರಿಗದ ಅಂದ್ರೆ ಗುರುವಿಗೆ ಮಾತ್ರ ಅದರಿಯವ. ಏನು? ನಿಮ್ಮ ಬಡತನ, ನಿಮ್ಮ ರೋಗ, ನಿಮ್ಮ ಮನೆಗೆ ಯಾರ ಮಾಡಿಸಿದ್ರ, ನಿಮ್ಮ ಮನೆಗೆ ಯಾರ ತೊಂದರೆ ಮಾಡಿದ್ರ, ಅದೇನಾರ ಇತ್ತು ಅಂದ್ರೆ ಅದು ಯಾರಿಂದ ಪರಿಹಾರ ಆಗ್ತದಂದ್ರ ಯಾರ ಸದ್ಗುರುವಿಗೆ ಶರಣಾಗತಿ ಆಗತ್ತಿರಲ್ಲ ಅವರಿಂದ ಇದೆಲ್ಲ ಓಡಿ ಹೋಗಿಬಿಡ್ತದ. ಅದಕ್ಕೆ ಗುರು ದೀಕ್ಷೆಯನ್ನು ತಗೋಬೇಕು. ಬಸವಣ್ಣ ಅಲ್ಲಿ ಹೋಗಿ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಸಂಸ್ಕೃತ, ವೇದಗಳು, ಆಗಮಗಳು ಇವೆಲ್ಲವುಗಳನ್ನು ಅಧ್ಯಯನ ಮಾಡ್ತಾನ ಬಸವಣ್ಣ. ನಮ್ಮ ಮಕ್ಕಳಿಗೆ ಮೊದಲು ಅದನ್ನು ಕಲಿಸ್ಬೇಕು. ನಾವು ಬರೇ ಇಂಗ್ಲೀಷ್ ಎ, ಮುಂದಿನೇನು ಬಿ, ಡಿ, ಬಿ ಡಿ ಬಿಡಿ, ಚುಟ ಬಿಡಿ, ಸಿ ಈ ನೋಡ್ರಿ ಎ ಬಿ ಸಿ ಇದನ್ನ ಕಲಿಸ್ತಾರ. ಒಂದು ಶಾಲ್ಯಾಗಾರ ನಮ್ಮ ಹಿಂದಿನ ಸಂಸ್ಕೃತಿ, ಗುರು ಇವನ್ನೆಲ್ಲ ಕಲಿಸಂಗಿಲ್ಲ. ಮೊದಲ ಮಕ್ಕಳಿಗೆ ಹಿಂದಿನ ಕಾಲದಾಗ ಓಂ ಅಂತ ಪ್ರಾರಂಭ ಆಗುತ್ತಿದ್ದು ಎಲ್ಲ. ಈಗ ಎ ಅಂತ ಪ್ರಾರಂಭ ಆಗತ್ತಾವ. ಎ ಫಾರ್ ಆ್ಯಪಲ್, ಬಿ ಫಾರ್ ನೋಡಿ. ಎಲ್ಲಕ್ಕೂ ಹುಡುಗರು ಮತ್ತು ಕಲ್ತ ಬಿಟ್ಟಾವ್ರಿ ಅವು ಅವತರನ್ನ ಹೇಳೇ ಬಿಡ್ತಾವು. ಕಾರಣ ಏನು ಅಂತಂದ್ರೆ ಇದನ್ನು ಕಲೀರಿ ಬ್ಯಾಡ ಅಂತ ಅರ್ಥಲ್ಲ. ಅದ್ರ ಜೊತೆಗೇನಪ್ಪ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅದಲ್ಲ, ನಮ್ಮ ವೇದಗಳನ್ನು ಪರಿಚಯ ಮಾಡಿಕೊಡ್ಬೇಕು. ಶಾಲೆಯೊಳಗ ಶಾಸ್ತ್ರಗಳನ್ನು ಪರಿಚಯ ಮಾಡಿಕೊಡ್ಬೇಕು. ಆಗಮಗಳನ್ನ, ತಂದೆ ತಾಯಿ ಅಂದ್ರೆ ದೇವರಂತಕ್ಕಂಥದ್ದನ್ನ ಇದೆಲ್ಲವನ್ನ ಶಾಲೆಯೊಳಗೆ ಕಲಿಸಿದ್ರು ಅಂತಂದ್ರೆ ಒಳ್ಳೇದಾಗ್ತದೆ. ಒಬ್ಬ ಶಾಲ್ಯಾಗ ಮಾಸ್ತರ್ BO ಅಂತಿರ್ತಾರಲ್ಲ, ಅವ್ರು ಬಂದು ಹುಡುಗರನ್ನ ಪ್ರಶ್ನೆ ಕೇಳಿದ್ರಂತ. ಶಾಲೆ ಹುಡುಗರು ಪ್ರಶ್ನೆ ಕೇಳ್ತಾರಲ್ರಿ, ಹುಡುಗರಿಗೆ ಪ್ರಶ್ನೆ ಕೇಳಿದ್ರಂತ. ಏನಂತಂದ್ರೆ, ಹಾಲು ಕಪ್ಪ ಆಕಳು ಕಪ್ಪ ಆದರೆ ಹಾಲು ಕಪ್ಪೆ. ಕೇಳಿದ್ರಿಲ್ಲ ಪ್ರಶ್ನೆ? ಗೊತ್ತಿಲ್ಲ. ಇದಕ್ಕೆ ಉತ್ತರ ಏನಪ್ಪ? ಆಕಳು ಕಪ್ಪಾದರೆ ಅಂದ್ರೆ ಆಕಳ ಕರ್ಗ ಐತಾರೆ, ಅದ್ರ ಹಾಲ ಕರ್ಗ ಇರ್ತಾವ ಬೆಳಗ ಇರ್ತಾವ? ಬೆಳಗ ಇರ್ತಾವ, ಹೌದಿಲ್ರಿ? ಅವರು ಸರ್ ಪ್ರಶ್ನೆ ಮಾಡಿದ್ರಂತ. ಏನಂತಂದ್ರೆ, ಆಕಳು ಕಪ್ಪಾದರೆ ಹಾಲು ಕಪ್ಪೆ ಪ್ರಶ್ನೆ ಮಾಡಿದ್ರು. ಅವ ಹುಡುಗನ ಎದ್ದನಿತೆ ಹೇಳೋ ಅಂದು ಕೂಡಲೇ ಎದ್ದನಿತ್ ಹೇಳಿದ್ರಿ. ಏನು ಹೇಳ್ದ ಅಂದ್ರೆ, ಸರ ಆಕಳ ಕಪ್ಪ ಆದ್ರೆ ಹಾಲು ಕಪ್ಪರಿ ಅಂದವ. ಅದೇಂಗೋ ಅಂದ್ರೆ ಅವ್ರು ಆಕಳ ಕರ್ಗ ಇದ್ರೆ ಹಾಲಂಗೆ ಕರ್ಗ ಇರ್ತಾವ, ಹಾಲಂಗೆ ಕಪ್ ಇರ್ತಾವ ಅಂದುಕೊಳ್ಳೆ ಆ ಹುಡುಗ ಹೇಳ್ದ, ಸರ ನಮ್ಮ ಮನ್ಯಾಗ ಆಕಳ ಐತಿರ, ಅದು ಕಪ್ಪ ಐತ್ರಿ, ಮತ್ತು ಒಂದು ಕಪ್ಪನ ಹಿಂಡತತ್ರಿ. ಅದು ಆಕಳು ಕಪ್ಪ, ಹಾಲು ಕಪ್ಪ ಅಂದ, ಮಾಸ್ತರ್ ಗಪ್ಪ ಅದ. ಯಾಕಂದ್ರೆ ಸರಿಯಾದ ಉತ್ತರನೂ ಆಯ್ತು. ಅದಕ್ಕೆ ಶಾಲ್ಯಾಗ ಮಾಸ್ತರ್ಗಳು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ. ವೇದಗಳನ್ನು ಕಲಿತಾ ಬಸವಣ್ಣ ಸಣ್ಣಾಗಿದ್ದಾಗ ನೋಡ್ರಿ ಎಷ್ಟು ಶಾಣೆ ಇದ್ದ ಬಸವಣ್ಣ. ಒಂದ್ಸಾರಿ ಅವರಪ್ಪ ಬಸವಣ್ಣವ್ರ ತಂದೆ ಮಾದರಸ ಏನ್ ಮಾಡ್ತಿದ್ದ ಅಂತಂದ್ರ, ಅವ್ರ ಮನ್ಯಾಗ ಭಾಳ ಪದ್ಧತಿ ರೀ. ಬ್ರಾಹ್ಮಣರ ಮನ್ಯಾಗ ಸಟ್ನ ಅವ್ರ ಮನ್ಯಾಗ ನಮಗತ್ತೆ ಊಟ ಕೊಡಂಗಿಲ್ಲ. ಅವ್ರ ಮನ್ಯಾಗ ಭಾಳ ಪದ್ಧತಿ, ಸ್ನಾನ ಆಗ್ಬೇಕು, ಪೂಜಾ ಆಗ್ಬೇಕು, ವೇದಗಳ ಅಧ್ಯಯನ ಆಗ್ಬೇಕು. ಎಲ್ಲ ಆದ ನಂತರ ಅವ್ರ ಮನೆಯೊಳಗ ಚಾ, ನಾಷ್ಟ, ಪ್ರಸಾದ. ಇಲ್ಲಂದ್ರೆ ಇಲ್ಲ. ನಮ್ಮೆಲ್ಲ ಹಂಗನ ನಡೀತಾವ್ರಿ ಇವತ್ತರು. ನಮ್ಮ
ಇವು ಜಳಕ ಮಾಡಿದ್ರೆ ಮಾಡಿದ್ರು, ಬಿಟ್ರು, ಮಧ್ಯಾಹ್ನ ಮಾಡಿದ್ರೆ ಮಾಡಿದ್ರು, ಇಲ್ಲ ಅಂದ್ರೆ ಚಂಜಕ್ಕೆ ಮಾಡಿದ್ರು, ಇಲ್ಲಾರ ಒಂದೊಂದು ದಿವ್ಸ ನಾ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿನ್ರೆ, ಪ್ರವಚನಕ್ಕೆ ಹೋದಾಗ ಒಂದು ರೂಮ್ ಕೊಟ್ಟಿದ್ರು ನನಗೆ. ಆ ರೂಮಿನೊಳಗೆ ನಮಗೆ ಇದು ಇದ್ದಿದ್ದಿಲ್ಲ, ನಾವು ಹೊರಗೆ ಹೋಗ್ಬೇಕಾಗಿತ್ತು ಚರಿಗೆ ತೊಗೊಂಡು. ಮುಂಜಾನೆ ಎದ್ದು ಕೂಡಲೇ 6 ಗಂಟೆಗೆ ನಾ ಹಿಂಗೆ ವಾಕಿಂಗ್ ಆತೆಲ್ಲ ಅಂತಂತ ನಡ್ಕೊಂತ ಹೊಂಟಿದ್ನಿ. ಹೋಗುವಾಗ ಒಬ್ಬ ಹಿರಿಯ ಎದುರಿಗೆ ಬಂದ. ಬಂದ ಕೂಡಲೇ ಅವನು ಕೇಳಿದನ, ಹಿರಿಯರ ಎದ್ದಿರೇನ್ರಿ, ಜಳಕ ಆಯ್ತಿರೇನ್ರಿ ಅಂತ ನಾ ಕೇಳಿನವನ. ಅವ ಏನು ಅನ್ಬೇಕ್ರಿ, ಜಳಕ ಮಾಡಕ್ಕೆ ಇವತ್ತೇನು ಸ್ವಾಮರನು ಸ್ವಾಮಿ ಅಂದವ. ನಾನೇ ಸ್ವಾಮಾರ್ಕೊಮ್ಮೆ ಜಳಕ ಮಾಡ್ತೀರಿ? ಸ್ವಾಮಾರ್ಕ ನೋಡ್ರಿ ಇಂಥ ಕಂಪ್ನಿನು ಸ್ವಾಮಾರ್ಕೊಮ್ಮೆ ಅಣಕತ್ತಕ ಮತ್ತು ಮಗ್ಗಲ್ದಾಗ ಕೂತ್ರ ಗಗನ ತಿಡಿತದ. ಮತ್ತೇನದ ಸ್ವಾಮಾರ್ಕೊಮ್ಮೆ ಜಳಕ ಮಾಡೋರ ಪರಿಸ್ಥಿತಿ ಹೆಂಗಾಗ್ತದೆ? ಅಂಥ ಕಂಪ್ನಿ ಇವ. ನಮ್ಮ ತಾಯಂದಿರು ಭಾಳ ಶಾಣ್ಯಾರ ನೋಡ್ರಿ, ಭಾಳ ಒಳ್ಳೆಯವರು. ಭಕ್ತಿ ಅನ್ನೋದು ಎಲ್ಲಾರ ನಾವು ಹುಡುಕಬೇಕಾಗಿತ್ತಂದ್ರೆ ಹೆಣ್ಮಕ್ಕಳಲ್ಲೇ ಈಗ ಭಕ್ತಿ, ಬಿಟ್ರೆ ಉಳ್ದವ್ರಲ್ಲಿ ಎಲ್ಲೂ ಭಕ್ತಿನೇ ಇಲ್ಲ. ಉದಾಹರಣೆ ನೋಡ್ರಿ, ಇಲ್ಲಿ ಎಣಿಸಿದ್ರೆ ಗಣಮಕ್ಕಳು ಎಟ್ಟದಾರ, ಹೆಣ್ಮಕ್ಳು ಎಟ್ಟದಾರ? ಎಷ್ಟು ಮಂದಿ ಅದಾರ? ಈಗ ಹೆಣ್ಮಕ್ಳು 3-4 ಪಟ್ಟು ಹೆಚ್ಚದಾರ. ಗಂಡ್ಮಕ್ಳು ನಮ್ಮ ಪದ್ಧತಿನೇ ಹಿಂಗಾರಿ. ನಮ್ಮ ಗಂಡ್ಮಕ್ಳು ಬೇಯ್ಬೇಡ್ರಿಪ್ಪ, ಮತ್ತು ನಾನು ಸೊಮ್ಮ ಅಂತಿರ್ತಾನೆ, ಹಂಗೆ ಎಲ್ಲರಿಗೂ ಹೇಳ್ತಿರ್ತಾನು. ನೀವು ಎಷ್ಟು ಚಂದ ಇಲ್ಲಿ ಪುರಾಣಕ್ಕೆ ಬಂದು ಎಷ್ಟು ಚಂದ ಕೂತೀರಿ ನೋಡ್ರಿ, ಎಲ್ಲ ಪದ್ಧತಿರ್ ಮುಂದೆ ಕೂತೀರಿ, ನಾ ಹೇಳೋದು ಕೇಳಕತ್ತೀರಿ, ಎಷ್ಟು ಚಂದ ಕುಂತೀರಿ, ಹೌದಿಲ್ರಿ? ಅವರು ಅಲ್ಲೊಂದು ಗುಂಪ, ಇಲ್ಲೊಂದು ಗುಂಪ, ಆಚೆಗಡೆ ಒಂದು ಗುಂಪ, ಆನಂತರ ಇಲ್ಲೇಟ, ಮತ್ತೆ ಇಲ್ಲಿ ಅಲ್ಲೇಟ. ಈ ಮಣ್ಣು ಕೊಡಕ್ಕೆ ಹೋದಾಗ ಕೂತಿರ್ತಾರಲ್ರಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೂತಿರ್ತಾರಲ್ಲ, ಅಲ್ಲೇಟ್. ಯಾಕಂದ್ರೆ ನಮ್ಮ ಶರಣರು, ನಮ್ಮ ಕಾಕಾಗಳು ಅಪ್ಪಗಳು ಏನಿರ್ತಾವಂದ್ರೆ ಅವರೆಲ್ಲ 12 ಗದ್ದಲ್ರಿ. ಅದಕ್ಕೆ ಅವರು ದೂರ ಕೂತಿರ್ತಾರೆ. ನಮ್ಮಗಳು ನೋಡ್ಬೇಕು ಇಲ್ಲಿ ಪದ್ಧತಿ. ನಿಮ್ಗೆ ಹೈರಾಣ ಬಾಡ್ರಿ ಅವ, ಇಲ್ಲಿ ಎಟ್ಟನ ಬೇಡ. ನೀವು ಸತ್ತಾಗೂ ನೋಡ್ರಿ, ನೀವು ಹೆಣದ ಮುಂದೆ ಕೂತಿರಂದ್ರೆ ಹೆಣ ಎಬ್ಬಿಸ್ಕೊಂಡು ಹೋಗೋತಕ್ಕ ನಿಮಗೆ ಹೇಳಕ್ಕೆ ಬರಂಗಿಲ್ಲ. ಅವ್ರು ನಮ್ಮ ಶರಣರು ಅವು ಆಗ ದೂರ ಅಲ್ಲೇ ದೂರ ಕೂತಿರ್ತಾರೆ ಅವರು, ನಮ್ಮಗಳು ಅಲ್ಲೇ ಹೆಣದ ಮುಂದೆ. ಮತ್ತು ನೀವು ಕೂತಿರಂದ್ರೆ ಯಾರೂ ಇರಲಿಲ್ಲ ಅಂದ್ರೆ ಅದು ನಡೀತೇನ್ರಿ? ಅಲ್ಲಿ ನಡೆಯಂಗಿಲ್ಲ. ಪದ್ಧತಿರ್ ಹೆಂಗೆ ಕೊಂಡ್ರು, ಭಕ್ತಿನೂ ಭಾಳ. ನೀವು ನೋಡ್ರಿ ಬೇಕಾದ್ರೆ ಪ್ರತಿಯೊಂದು ಮನೆಯೊಳಗೆ ನಮ್ಮ ತಾಯಂದಿರು ಮುಂಜಾನೆ ಎದ್ದು ಕೂಡಲೇ ಹೆಣ್ಮಕ್ಳು ಸ್ನಾನ ಮಾಡ್ಲಾರ್ದ, ಜಳಕ ಮಾಡ್ಲಾರ್ದ ಒಂದು ಹನಿ ಬಾಯಾಗ ನೀರು ಹಾಕಂಗಿಲ್ಲ ಹೆಣ್ಮಗಳು. ಪಕ್ಕ ಹೆಣ್ಮಗಳಿದ್ಲ, ಮತ್ತು ಒಂದೊಂದು ಹಾಕ್ತಿರ್ತಾವ ಅವು. ಈ ಊರಾಗಲ್ರ ನಮ್ಮ ಕಡೆ ಇರ್ತಾವ ಅಂತಾವು. ಇಲ್ಲಿ ಹಂಗೆ ಯಾರು ಇಲ್ಲ. ಏನು, ಹೆಣ್ಮಕ್ಳು ಮುಂಜಾನೆ ಎದ್ದು ಕೂಡಲೇ ಜಳಕ ಮಾಡೋ ತಕ್ಕ ಯಾರು ಬಾಯಿಯೊಳಗೆ ಒಂದು ಹನಿ ನೀರು ಹಾಕಂಗಿಲ್ಲ. ಮತ್ತು ಅವುಗಳು ಆ ಹುಡುಗರಿಗೆ ಕಲಿಸ್ತಿರ್ತಾರ ಅವರು, ಭಾಳ ಶಾಣ್ಯರ ಹೆಣ್ಮಕ್ಳು. ಹಂಗೆ ಗಂಡು ಹುಡುಗರಿಗೆ ಕಲಿಸಂಗಿಲ್ಲ ನೋಡ್ರಿ. ಬೇಕಾರೆ ನೀವು ಎದ್ದು ಕೂಡಲೇ ನೋಡ್ರಿ, ಹುಡುಗಿಗೆ ಹೇಳು, ಪಟ್ನ ಹೇಳು, ಬಾಂಡೆ ತಿಕ್ಕು, ಕಸ ಹೊಡಿ, ಮುಸುರಿ ತಿಕ್ಕು, ಜಳಕ ಲಗುಟ್ಟು ಮಾಡು, ದೇವ್ರ ಪೂಜೆ ಮಾಡು ಅಂತಿರ್ತೀರಿ ನೀವು. ಅವ್ರು ನಮ್ಮ ಗಂಡ್ಮಕ್ಳು, ಅವ್ನು ಬಿದ್ದಿರ್ತಾನ್ರಿ ಮಗ, ಸೂರ ಗಂಡು ಮಗ, ಅವೇನು ಬಿದ್ದಿರ್ತಾನಲ್ಲ 9-10 ತನಕ ಹೇಳಂಗಿಲ್ಲ ಅವು. ಪಾಬ್ರಾರ ನಮ್ಮ ಶರಣರು, ಹೇಳಕೋ, ಎತ್ತ ತೊಗೊಂಡು ಹೊಲಕ್ಕೆ ಹೋಗಿ ಹೇಳು, ಟ್ಯಾಕ್ಟ್ರ್ ತೊಗೊಂಡು ಹೋಗಿ ಹೇಳು, ಅಲ್ಲಿ ಕೆಲಸ ಇಲ್ಲಿ ಕೆಲಸ. ಒಬ್ಬರು ಅನ್ನಂಗಿಲ್ಲ. ಯಾಕೆ ಅನ್ನಂಗಿಲ್ಲ? ನಾವು ಅಂದರೂ ಹೇಳಂಗಿಲ್ಲ ಅವ, ಅದು ಕಂಪ್ನಿ ಹೇಳಂಗಿಲ್ಲ. ಅದು ನಮ್ಮ ತಾಯಂದಿರ ಹಂಗಲ್ಲ. ಆ ರೀತಿ ಜಳಕ ಮಾಡ್ಲಾರ್ದ ಬಾಯಾಗ ಒಂದು ಹನಿ ನೀರು ಹಾಕಂಗಿಲ್ಲ. ಆ ನಂತರ ಜಗಲಿ ಮ್ಯಾಗಿನ ಪೂಜಾ ಮಾಡ್ಲಾರ್ದ ನಾಷ್ಟ ಮಾಡಂಗಿಲ್ಲ ನಮ್ಮ ಅವುಗಳು. ನೀವು ಇಟ್ಟು ಭಕ್ತಿ ಅದಿರಂತ ಇನ್ನ ಗಾಳಿ ಬೆಳಕ ನೀರ ಎಲ್ಲ ನಡೆದತ್ತಿರಿವ. ಮತ್ತು ಇಲ್ಲ ಅಂದ್ರೆ ಇವು ಎಲ್ಲ ಬಂದಾಗಿಬಿಡ್ತಾವ ತಾಯಂದಿರ. ಎಲ್ಲ ಜಗತ್ತು ನಡೆದದ್ದ ನಿಮ್ಮಿಂದ ತಾಯಂದಿರ. ಭಕ್ತಿ ಬಾಳದ ನಿಮ್ಮಲ್ಲಿ. ಆ ರೀತಿಯೊಳಗ ಬಸವಣ್ಣ 12ನೇ ಶತಮಾನದ ಮಹಾಮಾನವತಾವಾದಿ ಬಸವಣ್ಣನವರೇನಪ್ಪ ಅಂತಂದ್ರೆ ಎಲ್ಲ ವಿದ್ಯೆಗಳನ್ನು ಕಲಿತರು, ದೊಡ್ಡವರಾದರು. ಆ ಬಿಜ್ಜಳ ರಾಜನ ಆಸ್ಥಾನದಲ್ಲಿರ್ತಕ್ಕಂಥ ಟೈಮ್ ಆಗೈತಲ್ಲ. ಟೈಮ್ ಆಗೈತಲ್ಲ.